ಫ್ರೆಂಡ್ಸ್, ನಾನು ಗುಡ್ ಈವ್ನಿಂಗ್ ಹೇಳ್ಬೇಕು ಇವಾಗ. ಯಾಕೆ ಅಂತಂದರೆ ಇವಾಗ ನೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಹೆಂಗಿದೆ ಅಂದರೆ, ನಾನು ಇವತ್ತು ಫಸ್ಟ್ ಟೈಮು ನನ್ನ ಫೇಸ್ಬುಕ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮೀಟ್ ಮಾಡೋಕ್ಕಲ್ಲ, ಅದು ಆ್ಯಕ್ಚುಲಿ ಅವ್ರ ಮದುವೆಗೆ ಕರೆದಿದ್ದಾರೆ, ಎಂಗೇಜ್ಮೆಂಟ್ ಕರೆದಿದ್ರು. ಬಟ್ ಹೋಗೋಕ್ಕಾಗಿಲ್ಲ. ಅವ್ರ ಮದುವೆಗೆ ಹೋಗ್ತಾ ಇದ್ದೀನಿ ಇವಾಗ. ಅವ್ರದ್ದು ಮದುವೆ ಬಂದು ಉಡುಪಿಲಿರೋದು. ಮತ್ತು ನಾನು ಸ್ವಲ್ಪ ದಿನದಿಂದ ನನಗೆ ಕೊರವಜ್ಜ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಅಂದರೆ ಅದ ಡಿ ಪಿನ ಇಟ್ಕೊಂಡಿದ್ದೀನಿ. ಆ ಕೊರವಜ್ಜ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡು ಡೈರೆಕ್ಟಾಗಿ ನಾನು ಇವತ್ತು ಸ್ಲೀಪರ್ ಬಸ್ ತಗೊಂಡು ಇವಾಗ ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ. ಮೆಜೆಸ್ಟಿಕ್ಕಲ್ಲಿ ಬಂದು ಈಗ ಫ್ರೈಡೇ ನೈಟಿಂದ ಒಂದ್ಸಲ ನನ್ನ ಫ್ರೆಂಡ್ ಅವ್ರ ಮದುವೆ ಕೂಡ ಅಟೆಂಡ್ ಮಾಡ್ಬೋದು. ಮತ್ತು ಕೊರವಜ್ಜ ಟೆಂಪಲ್ ಕೂಡ ನಾನು ನೋಡಿಕೊಂಡು ದೇವಸ್ಥಾನಕ್ಕೆ ಆಶೀರ್ವಾದ ತೊಗೊಂಡು ಆಮೇಲೆ ಉಡುಪಿಗೆ ನನ್ನ ಫ್ರೆಂಡ್ ಮದುವೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇನ್ನು ಗೊತ್ತಾ, ಆ್ಯಕ್ಚುಲಿ ತುಂಬ ಅಡ್ವೆಂಚರ್ ಮಾಡ್ಕೊಂಡು ಒಬ್ಬಳೇ ಬರ್ತಾ ಇರೋದ್ರಿಂದ ಮಂಗಳೂರಲ್ಲಿ ಬಸ್ ಹಿಡ್ದು ಮತ್ತು ಇನ್ನೊಂದು ಪುತ್ತೂರಿಗೆ ಬಸ್ ತಗೊಂಡು ಗೌರ್ಮೆಂಟ್ ಬಸ್ಸಲ್ಲಿ ಇವಾಗ ಯಾರೋ ಸಿಕ್ಕಿದ್ದಾರೆ. ಅವರು ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ. ನಾನು ಬರ್ತಾಯಿದ್ದೀನಿ, ಹಂಗೆ ಹೋಗ್ತಾನೇ ಇದ್ದೀನಿ. ವಾಕಬಲ್ ಡಿಸ್ಟೆನ್ಸಲ್ಲಿ ಏನು ಬರ್ತಾಯಿದೆ. ಈಗ ತಾನೇ 6 ಗಂಟೆ ಆಗ್ತಾಯಿದೆ. ಈಗ ಹೋಗಿ ಫಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ರಿವರೆಲ್ಲ ಇದೆಯಾ, ನದಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕಂತ. ಸೊ ಹೆಂಗಿರುತ್ತೆ ನೋಡೋಣ. ಬನ್ನಿ, ಫೈನಲಿ ಒಂದು ರೀಚ್ ಆಗಿಬಿಟ್ಟಿದ್ದೀವಿ. ಫಸ್ಟ್ ಟೈಮ್ ಬಂದಿದ್ದೀನಲ್ಲ, ಒಂಥರ ಖುಷಿ ಆಗ್ತಾಯಿದೆ ನನಗೆ. ನೋಡಿ, ಒಂದು ಹಾವು ಸುತ್ತೋಗ್ಬಿಟ್ಟಿದ್ದೆ, ನಾನು ಕಾಲಿಗೆ ಕೂತಿದ್ದೆ. ಅಯ್ಯಯ್ಯೋ. ಇಲ್ಲಿ ವಾಶ್ರೂಮ್ ಅಂಡ್ ಸ್ನಾನದ ಮನೆ ಅಂತ ಹಾಕಿದ್ದಾರೆ. ಸೊ ನಾನು ಎಲ್ಲಿ ರೂಮ್ ಮಾಡದೇ ಇರೋದ್ರಿಂದ ರಾತ್ರಿ ಎಲ್ಲ ಬಸ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಸೊ ಇಲ್ಲಿ ಸ್ನಾನ ಮಾಡೋದಕ್ಕೆ ಬಂದಿದ್ದೀನಿ. ನಾನೊಬ್ಬಳೆ. ಅವರು ಸುಮ್ಮನೆ ಅವರು ಸ್ಟ್ರೇಂಜರ್ಸ್. ಬಿಸಿನೀರು ಬರ್ತಾ? ತಣ್ಣೀರ ಬಿಸಿನೀರ? ಓಕೆ. ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೋಸ್ಕರ ಬಂದಿದ್ದೀನಿ ನಾನು. ಒಂದು ಸ್ನಾನದ ಮನೆ ಇದೆ, ಸ್ನಾನ ಮಾಡೋದಕ್ಕೆ 50 ರೂಪೀಸ್ ಅಂತ ಹೇಳಿದ್ದಾರೆ. ರೂಮ್ ಒಂಥರ ಚೆನ್ನಾಗಿದೆ. ಸೊ ಸ್ನಾನ ಎಲ್ಲ ಆಯಿತು. ಈಗ ಎಷ್ಟೊಂದು ಜನ ಬಂದುಬಿಟ್ರು ನಾನು ಆದಮೇಲೆ. ಇವಾಗ ನಾನು ಕೂಡ ಸ್ನಾನ ಆಗಿ ಫ್ರೆಶ್ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಇದೆ ಕತ್ಲೆ ಆಗಿತ್ತು ನಾನು ಹೋದಾಗ, ಇವಾಗ ಆಲ್ರೆಡಿ ಬೆಳಗ್ಗೆ ಬಂದ್ಬಿಡಿ. ಇಲ್ಲಿ ನೋಡಿ, ಇಲ್ಲಿರುವ ತೊಟ್ಟಿ ಅಲ್ಲ, ಇದು ಬಾವಿ. ಚೆನ್ನಾಗಿದೆಲ್ಲ. ಈಗ ರೀಚ್ ಆಗಿಬಿಟ್ಟು ಸ್ನಾನ ಮಾಡಿ ಪೂಜೆ ಸಾಮಾನು, ಕೊರಗಜ್ಜೆಗೆ ಬೇಕಾಗಿರುವ ಪೂಜೆ ಸಾಮಾನೆಲ್ಲ ತಗೋ. ಸ್ಥಳದ ಕೊರಗಜ್ಜನ ಟೆಂಪಲ್ ನೋಡಿದ್ದಾಯಿತು, ದರ್ಶನ ಮಾಡಿದ್ದಾಯಿತು. ಎಷ್ಟು ಬೇಗ ಆಗೋಯ್ತು ಅಂತಂದರೆ, ನನಗೆ ಆದಿ ಸ್ಥಳ ಅಂತಂದರೆ ಈ ಥರ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಲ್ಲಿ ರಕ್ತಸ್ಥಳ ಅಂತ ಇದೆ, ಇನ್ನೊಂದು ರಕ್ತಸ್ಥಳ ಕೊರಗಜ್ಜ ಟೆಂಪಲ್ ಇದೆ ಅಂತೆ. ಇಲ್ಲಿಂದ 1 ಕಿಲೋಮೀಟರ್ ಇದೆ ಅಂತೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ನಾನು. ಸೊ ಹೇಗಿದೆಯೋ ನೋಡೋಣ. ನನಗೆ ಅಂದರೆ ಇಲ್ಲಿಂದ 1 ಕಿಲೋಮೀಟರ್ ಇದೆ ಅಂತ ಹೇಳ್ತಾ ಇರೋದ್ರಿಂದ ಎಷ್ಟು ಬೇಗ ಆಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಇಲ್ಲೊಂದು ಹಾವು ನೋಡಿದೆ, ಭಯ ಆಗ್ತಾಯಿತ್ತು. ಅದಕ್ಕೆ ಇಲ್ಲಿ ನೋಡಿ, ಹಾವು ಬರಬೇಕಾದ್ರೆ ರಾತ್ರಿ ಯಾರೋ ಬಸ್ ಹತ್ತಿಸ್ಬಿಟ್ಟಿದ್ದಾರೆ. ಆಮೇಲೆ ಪಾಪ ಸತ್ತಿ ಹೋಗಿದೆ ಅದು. ನೋಡಿ ಪಾಪ. ಇಲ್ಲಿ ಕ್ಷೇತ್ರ ಕೊರಗಜ್ಜನ ಕಟ್ಟೆ ಆದಿಸ್ಥಳ ಅಂತ ಇರೋ ಜಾಗದಲ್ಲೇ ಸತ್ತೋಗ್ಬಿಟ್ಟಿದೆ ಇದು. ಕೊರಗಜ್ಜಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ರಾಜರಾಜೇಶ್ವರಿ ಟೆಂಪಲ್ ಇದೆ, ಸಿದ್ಧಿವಿನಾಯಕ ಟೆಂಪಲ್ಲು. ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ತುಂಬ ವಸಂತ ಅಂತ ಇದೆ ನೋಡಿ. ಇಲ್ಲಿ ಪಾಟ್ ಒಳಗಡೆ ಇದನ್ನ ಬೆಳೆಸಿದ್ದಾರೆ, ಎಷ್ಟು ಚೆನ್ನಾಗಿದೆ. ತಾವರೆ ಹೂವುಗಳನ್ನ ಬೆಳೆಸಿದ್ದಾರೆ, ಹೂವು ಬಂದು ಅರಳಿದೆ ಇಲ್ಲಿ. ಇದು ವಸಂತ ಕಟ್ಟೆ. ಇಲ್ಲಿ ಅಶ್ವತ್ಥ ಕಟ್ಟೆ, ನಾಗರ ಕಟ್ಟೆ ಎಲ್ಲ ಇದೆ. ಈಗ ಎಲ್ಲರೂ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಯ ಮನೆಯ ಪ್ರತಿಯೊಬ್ಬರು ಕೂಡ ಬಂದು ಪೂಜೆ ಮಾಡ್ತಾ ಇದ್ದಾರೆ. ದೇವರು ನಿಜವಾಗ್ಲೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ನೆಮ್ಮದಿ ಅಂತ ಕೊಟ್ಟಿದ್ದಾನೆ, ಗ್ಯಾರಂಟಿ. ಯಾಕೆ ಅಂತಂದರೆ
ಅಷ್ಟೊಂದು ಎಲ್ಲರೂ ಬಂದು ಪೂಜೆ ಮಾಡ್ಕೊಂಡು ಪ್ರತಿಯೊಬ್ಬರು ಎದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಿಕೊಂಡೇ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಅದು ಅಶ್ವತ್ಥ ಕಟ್ಟೆ. ಸರ್ವಮಂಗಳ ಮಾಂಗಲ್ಯೆ ಸರ್ವೇ ಶಿವೆ ಶಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯ. ಈ ಬಾವಿ ಒಳಗಡೆ ತೀರ್ಥಕ್ಕೋಸ್ಕರ ತಗೊಂತಾರ. ತೀರ್ಥ ಬಾವಿ. ಇದು ನೀರಿದೆಯಾ? ಹೌದು, ನೀರಿದೆ. ನೋಡಿ, ನೀರಿದೆ. ಅಶ್ವತ್ಥ ಕಟ್ಟೆ ತುಂಬ ಎಲ್ಲ ಜನಗಳು ಸುತ್ತುತ್ತಾ ಇದ್ದಾರೆ. ಬೆಳಿಗ್ಗೆ ಬಂದು ಅಶ್ವತ್ಥ ಕಟ್ಟೆ. ಇಲ್ಲೊಂದು ಬಾಳೆ ಗಿಡ ನೋಡಿದ್ರೆ ಏನು ಎಷ್ಟೊಂದು ಒಂದು ಮನೆ ಮೇಲ್ಗಡೆ ಬೆಳ್ಕೊಂಡ್ಬಿಟ್ಟಿದೆ. ಎಷ್ಟು ಮನೆ ಇದೆ ಗೊತ್ತಾ? ಆ ಮನೆ ಅಂದರೆ ನನಗೆ ಈ ಮನೆ ಅಷ್ಟು ದೂರ ಇದೆ, ಅಷ್ಟು ದೊಡ್ಡ ಇದೆ. ಅಷ್ಟು ಬಾಳೆ ಗಿಡ ಅಂತಂದರೆ ನಮ್ಮ ಊರುಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಬಾಳೆ ಗಿಡ ಇರುತ್ತಲ್ಲ, ತುಂಬ ದೊಡ್ಡ ಬಾಳೆ ಗಿಡ ಆಗ್ಬಿಟ್ಟಿದೆ. ಅಂದರೆ ಒಂದು ಮಾಡಿ ಮನೆ ಅಷ್ಟು ಉದ್ದ ಬರುತ್ತಲ್ಲ, ಅಷ್ಟು ಮಾಡಿ ಮನೆ ಅಷ್ಟು ಉದ್ದ ದೊಡ್ಡದಾಗಿದೆ ಬಾಳೆಹಣ್ಣು ಗಿಡ. ನೋಡಿ, ಇನ್ನೂ ಬೆಳಿತಾನೆ ಇದೆ. ಲೈನ್ ಕಂಬ ಹೋಗಿದ್ದೆಲ್ಲ ಅಲ್ಲಿ ಗಂಟೆ ಬೆಳೆದ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಬಂದರೆ ತೆಂಗಿನ ಮರದಕ್ಕೆ ಅಷ್ಟು ಬೆಳೆದ್ಬಿಡುತ್ತೆ ಅನಿಸುತ್ತೆ. ಯಾವ ಬಾಳೆನೋ ಗೊತ್ತಿಲ್ಲ. ಇದು ನೋಡೋಕ್ಕೆ ಡಿಫ್ರೆಂಟ್ ಆಗಿದೆ. ಇಷ್ಟು ದೊಡ್ಡ ದೊಡ್ಡ ಬಾಳೆ ಗಿಡ. ಮರನೇ ತುಂಡ ಇದೆ. ಅಷ್ಟಕ್ಕೆಲ್ಲ ನಮ್ಮ ಊರುಗಳಲ್ಲಿರೋದು ಅಷ್ಟರಲ್ಲೇ ಬಂದ್ಬಿಡುತ್ತೆ. ಆದರೆ ಇದು ಮಾತ್ರ ಇನ್ನೂ ಜಾಸ್ತಿ ಹೋಗಿದೆ ನೋಡಿ. ಅದನ್ನ ಕಟ್ ಮಾಡಿಬಿಟ್ಟೆ ತೆಗಿಬೇಕು. ಇಲ್ಲಿ ಎಲ್ಲರ ಮನೆ ಮುಂದೆಗಳು ಕೂಡ ಎಲ್ಲರ ಮನೆ ಮುಂದೆಗಡೆ ಪ್ರತಿಯೊಂದು ಹೂವಿನ ಗಿಡಗಳಿರುತ್ತೆ. ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲ ಬೆಳೆಸ್ಕೊಂಡು ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅವ್ರಿಗೂ ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ ಹೂವಿನ ಗಿಡಗಳು ಬೆಳೆಸ್ಕೊಂಡಷ್ಟು. ಎಲ್ಲರ ಮನೆ ಮುಂದೆನೂ ಗ್ರೀನರಿ ಇದೆ. ಎಲ್ಲ ಗಿಡಗಳು, ನೀರು ಮಳೆ ಚೆನ್ನಾಗಿ ಬರೋದ್ರಿಂದ, ತಂಪಾಗಿ ಬರೋದ್ರಿಂದ ಅವ್ರಿಗೂ ಕೂಡ ಮನಸ್ಸಿಗೆ ಉಲ್ಲಾಸ ಸಿಗೋದ್ರಿಂದ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಎಲ್ಲರಿಗೂ. ಫ್ರೆಂಡ್ಸ್, ನಮಗೆ ಯಾವ ಹೂವು ನೋಡಿದ್ರೂ ಅಳಬೇಕು ಅನ್ಸಲ್ಲ, ಕೋಪ ಮಾಡ್ಕೋಬೇಕು ಅನ್ಸಲ್ಲ. ಎಲ್ಲ ನಗ್ನಗ್ತಾ ಇರ್ತವೆ. ಒಂದೇ ಒಂದು ದಿನ ಬದುಕಿರೋ ಹೂವನೇ ಇಷ್ಟು ನಗ್ತಾ ಇರಬೇಕಾದ್ರೆ ನಾವು ಎಷ್ಟು ಮನುಷ್ಯರಾಗಿ ನಮಗೆ ಎಷ್ಟೊಂದು ಜೀವನ ಇದೆ, ಆದರೂ ಕೂಡ ನಗ್ನಗ್ತಾ ಇರಲ್ಲ. ಯಾವಾಗಲ ಮಾಡ್ಕೊಂಡಿರೋದು, ಅಳೋದು, ಈ ಥರ ಎಲ್ಲ ಮಾಡ್ಕೊತೀವಿ. ಆ ಒಂದಿನ ಹುಟ್ಟಿ ಒಂದಿನ ಸಾಯೋ ಹೂವೇ ಎಷ್ಟೊಂದು ನಿಷ್ಕಲ್ಮಶವಾಗಿ ನಕ್ಬಿಟ್ಟು ಹೋಗ್ಬಿಡುತ್ತೆ ನೋಡಿ. ಹಂಗೆ ನಮ್ಮ ಜೀವನದಲ್ಲಿ ಕೂಡ ನಗ್ನಗ್ತಾ ಇರಬೇಕು. ತುಂಬ ಖುಷಿ ಅನಿಸುತ್ತೆ ನನಗೆ. ಹೂವಿನ ಗಿಡ ನೋಡಿದ್ರೆ ಯಾರಿಗೂ ಅಳಬೇಕು ಅನಿಸಲ್ಲ, ಯಾರಿಗೂ ಕೋಪ ಮಾಡ್ಕೋಬೇಕು ಅನಿಸಲ್ಲ. ಅದೊಂಥರ ಚೆನ್ನಾಗಿರುತ್ತೆ ನಮಗೆ. ಅದು ಸ್ಮೈಲ್ ಮಾಡ್ತಾ ಇದೆ, ನಮ್ಮನ್ನ ನೋಡಿ ಸ್ಮೈಲ್ ಮಾಡ್ತಾ ಇದೆ ಅನಿಸ್ತಾ ಇರುತ್ತೆ. ಸೊ ನನಗೂ ಅದು ನೋಡಿದ್ರೆ ಮನಸ್ಸಿಗೆ ಸ್ಮೈಲ್ ಮಾಡಬೇಕು, ಖುಷಿ ಪಡಬೇಕು ಅಂತ ಅನಿಸೋ ಥರನೇ ಆಗ್ತಾ ಇರುತ್ತೆ ಹೂವಿನ ಗಿಡಗಳು ನೋಡಿದ್ರೆ. ಎಲ್ಲ ಥರ ಕಲರ್ ಹೂವು ಗಿಡಗಳು. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನಡ್ಕೊಂಡು ಹೋಗ್ತಾ ಇದ್ದರೆ ಒಂಥರ ಉಲ್ಲಾಸ ಆಗ್ತಾಯಿದೆ ನನಗೆ, ಮನಸ್ಸಿಗೆ. ನನಗೆ ಎಷ್ಟೊಂದು ಖುಷಿ ಆಗ್ತಾಯಿದೆ. ಅದಕ್ಕೆ ಮನೆ ಮುಂದೆ ಹೂವಿನ ಗಿಡ ಬೆಳೆಸ್ಕೊಳ್ಳೋದು. ಅದನ್ನ ಇಟ್ಕೊಂಡಷ್ಟು ಅದ್ರದ್ದು ಸುವಾಸನೆ ನಮಗೆ ಬಿಡ್ತಾ ಇದ್ದಷ್ಟು ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಪರ್ಜುಲಿ ಮತ್ತು ರಾವುಗಳ ದೇವಸ್ಥಾನ ಅಂತ ಇದೆ ಒಳಗಡೆ. ಪರ್ಜುಲಿ ಅಂದರೆ ಕಾಂತಾರ ಮೂವಿನಲ್ಲಿ ಹೇಳಿದಾರಲ್ಲ, ಪರ್ಜುಲಿ ಅದು. ಇಲ್ಲಿ ಪರ್ಜುಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಪ್ರತಿಯೊಂದು ಮನೆಗಳಿಗೂ ಬಾವಿ ಕಟ್ಟೆಗಳಿರುತ್ತೆ. ಈ ಬಾವಿನಲ್ಲಿ ಇವಾಗೂ ಕೂಡ ನೀರು ಸೇರ್ತಾರೆ. ಅದು ನೀರು ನೋಡಿ, ಪ್ರತಿಯೊಂದು ಬಾವಿ ಕಟ್ಟೆಗಳಲ್ಲೂ ನೀರಿದ್ದು ನೀರು ಸೇರ್ತಾರಲ್ಲ, ನೀರು ಹೋಗ್ತಾ ಇದೆ. ಮತ್ತು ತುಳಸಿ ಪೂಜೆ ಮಾಡಿ, ದೇವಸ್ಥಾನದಲ್ಲಿ ಫಸ್ಟ್ ತುಳಸಿ ಪೂಜೆ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ, ಅಲ್ಲಿ ಒಂದು ಕೂಡ ದೇವಸ್ಥಾನ ಇದೆ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನ ನೋಡಿ. ಇಲ್ಲಿ ಆದಿಸ್ಥಳ ರಕ್ಷೇಶ್ವರಿ, ಏಳೇಶ್ವರ ಸಿರಿಗಳೈತೆ. ಇಲ್ಲಿಂದ ಇಳಿದ್ಬಿಟ್ಟು ಹೋಗೋ ಥರ ಮಾಡ್ತಾ ಇದ್ದಾರೆ ಸ್ಟೆಪ್ಸು. ಆದರೆ ಇದು ತುಂಬ ಟೌನಲ್ಲಿದೆ. ಅಲ್ಲೊಂದು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ, ಬೇರೆ ಬೇರೆ ಕಡೆ ಟೌನಲ್ಲಿರೋದ್ರಿಂದ ಇಲ್ಲಿ ಹಟ್ಟಿ ಯಾವ ಥರ ಕಟ್ಟಿದ್ದಾರೆ. ಇಷ್ಟೊಂದು ಸುಂದರವಾಗಿದೆ ಈ ಪ್ಲೇಸು. ದೇವಸ್ಥಾನ ಅಲ್ಲಿದೆ ನೋಡಿ ದೇವರು.
ಹೋಗಲ್ವಾ